ಜೈ ಹಿಂದ್. ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಗಳನ್ನ ನಡೆಸಿರ್ತಕ್ಕಂಥ ನನ್ನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಆಲ್ರೆಡಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದರೆ. ಸೊ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಯಾವುದೇ ತರಹದ ಪರೀಕ್ಷೆ ಕೂಡ ಇದಕ್ಕೆ ಇರುವುದಿಲ್ಲ ಅಂತ ಹೇಳಿಸಿದ ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದೀವಿ. ಸಾಕಷ್ಟು ವಿದ್ಯಾರ್ಥಿಗಳು ಸರ್ ನಮ್ಗೊಂದ್ಸರಿ ನೀವು ನೋಟಿಫಿಕೇಶನ್ ಅನ್ನ ತೋರಿಸಿದ್ರಿ ಸರ್, ನಮ್ಗೆ ಬೋರ್ಡ್ ಮೇಲೆನೆ ಬರೋದು ಅದ್ರ ಬಗ್ಗೆ ಕ್ಲಿಯರಿಟಿ ಆಗಿರ್ತಕ್ಕಂಥದ್ದು ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ನಿಮ್ಗೋಸ್ಕರನೇ ನಾವು 24x7 ಇನ್ಫಾರ್ಮೇಶನ್ ಕೊಡೋಕೆನೆ ನಾವಿದೀವಿ, ತಲೆ ಕಟ್ಸ್ಕೊಳಕ್ ಹೋಗ್ಬೇಡ್ರಿ. ಬಟ್ ನೀವು ಈ ಸರಿ 2026-27ರಲ್ಲಿ ಒಂದು ವರದಿಯನ್ನ ಹಾಕೊಳ್ಳುವಂತ ಕನಸು ಕಟ್ಕೊಳ್ಳುವಂತ ಒಂದು ಟೈಮ್ ಬಂದಿದೆ. ಮಿಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಫಾರೆಸ್ಟ್ ಆಗಿರ್ಲಿ, ಅಬಕಾರಿ ಆಗಿರ್ಲಿ, ನೆಕ್ಸ್ಟ್ ಅದ್ರ ಜೊತೆಗೆ ಅಗ್ನಿಶಾಮಕನ ಕೂಡ ಕಾಲ್ಫರ್ಮ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಅದ್ರ ಜೊತೆ ಗ್ರಾಮ ಲೆಕ್ಕಾಧಿ ಕೂಡ ಕಾಲ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಸಿವಿಲ್ ಪೊಲೀಸು, CRODR, ನೆಕ್ಸ್ಟ್ KSRP, IRB ಸಾಕಷ್ಟು ಹುದ್ದೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸೊ ಬಿಡಕ್ ಹೋಗ್ಬೇಡ್ರಿ. ಇದರಲ್ಲಿ ಈ ಸರಿ ಇಷ್ಟು ಸ್ಟಡಿ ಮಾಡ್ತಾ ಇದ್ರಿ ಅಂದ್ರೆ ಯಾವ್ದಾದ್ರು ಒಂದು ಜಾಬ್ ಅನ್ನ ಸೇರ್ಕೊಳ್ಳೋದು ಸೊ ಈಸಿನೇ. ಸೊ ಅನ್ಕೋಬಹುದು ಈ ಸರಿ ನೀವು ಪಕ್ಕಾ ಸೆಲೆಕ್ಷನ್ ಆಗ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಸೆಲೆಕ್ಷನ್ ಆಗ್ಲೇಬೇಕು, ಯಾಕಂದ್ರೆ ಇಷ್ಟೆಲ್ಲ ಎಫರ್ಟ್ ಹಾಕಿದ್ರಿಪ್ಪ ಅಂದ್ರೆ. ಸೊ ನೋಡ್ಕೋಬಹುದು ಅರಣ್ಯ ಇಲಾಖೆಯಲ್ಲಿ ಟೋಟಲಿ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 750 ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಎಷ್ಟು 750 ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಕೇವಲ ನಿಮ್ಮ ಎಜುಕೇಶನ್ ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಏನೋ 10th ಪಾಸ್ ಆಗಿರ್ಬೇಕು, ಯಾವುದೇ ತರಹದಂತ ಪರೀಕ್ಷೆ ಇರೋದಿಲ್ಲ. ಪುರುಷ ಅಭ್ಯರ್ಥಿಗಳಿಗೆ 163 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ. ಸೊ ಮಹಿಳಾ ಅಭ್ಯರ್ಥಿಗಳು ಯಾರಾದ್ರೂ ಇದ್ರಪ್ಪ ಅಂದ್ರೆ ಸರ್ ನಮಗೆ ಹೈಟ್ ಬರೋದಿಲ್ಲ ಸರ್, ನನ್ನ SSGD ಹೈಟ್ ಬರೋದಿಲ್ಲ ಸರ್, ಇಂಡಿಯನ್ ಆರ್ಮಿದಲ್ಲಿ ಕೂಡ ನಂದು ಒಂದು ಕನಸಿದೆ ಸರ್, WMP ಹ್ಯೂಮನ್ ಮಿಲಿಟರಿ ಪೊಲೀಸ್ ಆಗ್ಬೇಕಂದ್ರೆ 162 ಸೆಂಟಿಮೀಟರ್ ಕೇಳ್ತಾರ ಸರ್. ಇಲ್ಲಿ ಕೂಡ ಒಂದು ಬೆಲ್ಟ್ ಹುದ್ದೆ ಮಾಡೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸರ್. ಇಲ್ಲಿ ಏನಾದ್ರು ನಮ್ದು ಹೈಟ್ ಬರ್ತದ? ಎಸ್ ವಿದ್ಯಾರ್ಥಿಗಳು ನೋಡ್ಕೋಬಹುದು, ನಿಮ್ದು ಇಲ್ಲಿ ಹೈಟ್ ಬರ್ತದ. ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಹೊಂದಿದ್ರೆ ಸೊ ನೀವು ಹಾಕ್ಬೋದು. ಸೊ ಇಲ್ಲಿ ನೋಡ್ಕೋಬಹುದು ಈ ಪ್ರತಿಯೊಂದು ಮಾಹಿತಿಯನ್ನ ಸೊ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ತಿಳ್ಕೊಡ್ರಿ. ವಿಡಿಯೋ ಲೆಂದಿ ಆದ್ರೂ ಕೂಡ ಪರವಾಗಿಲ್ಲ, ಒಂದ್ಸರಿ ನಮ್ಮ ವಿಡಿಯೋನ ನೋಡಿದ್ರೆ ನಿಮ್ಗೆ ಎಲ್ಲ ಡೌಟ್ ಕೂಡ ಕ್ಲಿಯರ್ ಆಗುತ್ತೆ. ಸೊ ಯಾವುದೇ ಡೌಟ್ ಕೂಡ ಉಳಿಯೋದಿಲ್ಲ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ ಸರ್ ಇಷ್ಟು ದಿನ ಎಲ್ಲಿದ್ರಿ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸೊ ಯಾವ ನೋಟಿಫಿಕೇಶನ್ ಕೂಡ ನೀವು 20-30 ಪೇಜ್ ಓದುವಂತ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ 5-10 ನಿಮಿಷದಲ್ಲಿ ನಿಮಗೆ ವಿಡಿಯೋದಲ್ಲಿ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿಗಳು ಸಿಗ್ತಾವೆ. ಬಟ್ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ. ಅಕಸ್ಮಾತ್ ನಿಮ್ ದೋಸ್ತ, ನಿಮ್ ಸಿಸ್ಟರ್, ನಿಮ್ ಬ್ರದರ್ ಯಾರಾದ್ರೂ ಇದ್ರೆ ಅವ್ರಿಗೆ ಕೂಡ ಮೊಬೈಲ್ ದಲ್ಲಿ ಡಾಟಾ ವೇಸ್ಟ್ ಮಾಡೋ ಬದಲಿ ಸೊ ಈ ತರದ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ರಿ, ಅವ್ರಿಗೆ ಕೂಡ ಗೊತ್ತಾಗುತ್ತೆ. ಸೊ ಇಲ್ಲಿ ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಮಾಡಿದರೆ ನಾನು ಹಾಕ್ಬೇಕಂತ ಹೇಳಿ. ಓಕೆ, ಆಲ್ರೆಡಿ ನಾನು ನಿಮ್ಗೆ ಡೀಟೇಲ್ಸ್ ಆಗಿ ಬರ್ದಿದ್ದೀನಿ. ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಕರೆಕ್ಟ್ ಆಗಿ ತಿಳಿದುಕೊಳ್ಳಿ. ಸೊ ಇಲ್ಲಿ ನೋಡ್ಕೊಡ್ರಿ ವೇಕೆನ್ಸಿಗಳ ವೇಕೆನ್ಸಿಗಳಂತ ಹೇಳಿದ್ರೆ ನಿಮ್ಗೆ 750 ಹುದ್ದೆಗಳು. ಅದ್ರ ಜೊತೆಗೆ ನಾನ್ ಕಲ್ಯಾಣ ಕರ್ನಾಟಕದವರಿಗೆ ಎಷ್ಟಪ್ಪ ಅಂತಾರೆ 700 ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಮಾಡಿದ್ರೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕದವರಿಗೆ 50 ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ರೆ. ಅರ್ಜಿ ಸಲ್ಲಿಸುವ ದಿನಾಂಕ ನೋಡಿ ವಿದ್ಯಾರ್ಥಿಗಳು, ಎಷ್ಟು ಅರ್ಜಿ ಸಲ್ಲಿಸುವ ದಿನಾಂಕ ನಿಮಗೆ ಯಾವಾಗ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಕೊಡ್ತೀನಿ. ಸೊ ನೋಡ್ಕೊಂಡು ಸ್ಟಾರ್ಟಿಂಗ್ ದಿನಾಂಕ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅಂದ್ರೆ 8ನೇ ತಿಂಗಳು ಆಗಸ್ಟ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. 1/8/2026. ಸಾರಿ, ನಾನು 28 ಬರ್ದಿದ್ದೀನಿ. ಸೊ ಅಲ್ಲಿ ಬಂದ್ಬಿಟ್ಟು 26 ಮಾಡ್ಕೊಡ್ರಿ. ಸೊ ಯಾರಾದ್ರೂ ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ಸೊ ಇಲ್ಲಿ 2026 ಮಾಡಕ್ ಹೋಗಿ 2028 ಆಗಿದೆ. ಸೊ ಇದು ಬಂದ್ಬಿಟ್ಟು ನಿಮ್ದು ಯಾವಾಗಪ್ಪ ಅಂದ್ರೆ ಮುಂದಿನ ತಿಂಗಳ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳು. ಯಾವಾಗ ನಿಮ್ದು ಮುಂದಿನ ತಿಂಗಳ ಅರ್ಜಿ ಸ್ಟಾರ್ಟ್ ಆಗುತ್ತಾ, ಅದು ಯಾವಾಗಪ್ಪ ಅಂದ್ರೆ 1ನೇ ತಾರೀಕಿಗೆ ಅರ್ಜಿ ಸ್ಟಾರ್ಟ್ ಆಗುತ್ತಾ. ಕೊನೆಯ ದಿನಾಂಕ ಬಂದ್ಬಿಟ್ಟು 31/8/2026 ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗುತ್ತಾ. 31 ದಿನಗಳ ಕಾಲಾವಕಾಶ ನಿಮ್ಗೆ ಅರ್ಜಿಯನ್ನ ಸಲ್ಲಿಸೋಕೆ ಟೈಮ್ ಅನ್ನ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಫೀಸ್ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಾಯ್ತು, ನೆಕ್ಸ್ಟ್ 2A ಆಯ್ತು, 2B ಆಯ್ತು, 3A ಆಯ್ತು, ಅಂತ ವಿದ್ಯಾರ್ಥಿಗಳಿಗೆ 200 rupees ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಷ್ಟು 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. SC/ST ಅಭ್ಯರ್ಥಿಗಳಿಗೆ ಸೊ ಅವ್ರಿಗೆ ಏನಪ್ಪಾ ಅಂದ್ರೆ 100 rupees ಮಾತ್ರ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ಇಲ್ಲ ನಾನು ಒಂದ್ ತಿಂಗಳು ಮಂತ್ಲಿ ರಿಚಾರ್ಜ್ ಅನ್ನ ಮಾಡೋದು ಬಿಡ್ತೀನಿ ಕರೆ, ಆದ್ರೆ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಹೇಳಿದ್ರೆ ಈ ಸರಿ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಾಕತ್ತೀರಪ್ಪ ಅಂದ್ರೆ 4,000-5,000 ಅಂಕಿ ಫೀಸ್ ಅಪ್ಲಿಕೇಶನ್ ಫೀಸ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಜಾಬ್ಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬೇಕು ಅನ್ಕೊಂಡ್ರೆ ಕಾಲ್ಫರ್ಮ್ ಅನ್ನ ಮಾಡಿರ್ತಕ್ಕಂಥ 7-8 ಜಾಬ್ಗಳನ್ನ ಕಾಲ್ಫರ್ಮ್ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ DD 750, 500, 600 ಈ ತರ DD ಇರ್ತದ. ಬಟ್ ಬಿಡಕ್ ಹೋಗ್ಬೇಡ್ರಿ, ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಸರ್ ವಯೋಮಿತಿ ಎಷ್ಟು ಬೇಕು ಸರ್? ನಾನು ಆಲ್ರೆಡಿ ಈಗಾಗಲೇ ಸರ್ ನಂದು 30 ಕ್ರಾಸ್ ಆಗಿದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ 18 ವಯಸ್ಸಿನಿಂದ ಹಿಡಿದು 30 ವಯಸ್ಸಿನ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಸಾಮಾನ್ಯ ಅಭ್ಯರ್ಥಿಗಳು ಹಾಕ್ಬೋದು. ಇನ್ನು ಉಳಿದಿರ್ತಕ್ಕಂಥ ಕ್ಯಾಸ್ಟ್ ವೈಸ್ ಹೋದ್ರೆ ಸೊ ಇನ್ನು ಇರ್ತಕ್ಕಂಥವ್ರಿಗೆ OBC ದವರಿಗೆ ಆಯ್ತು ಅವ್ರಿಗೆಲ್ಲ 3 ವರ್ಷ ಏಜ್ ರಿಲ್ಯಾಕ್ಸ್ ಅಂತತಿ. SC/ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ನಲ್ಲಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ.
ಅದರ ಜೊತೆಗೆ ಅರಣ್ಯ ಡಿಪಾರ್ಟ್ಮೆಂಟ್ ದಲ್ಲಿ ಏನಾದ್ರು ವರ್ಕ್ ಅನ್ನ ಮಾಡ್ತಾ ಇರ್ತಕ್ಕಂಥ ಯಾವ್ದಾದ್ರು ಸ್ಟಾಪ್ ಗಳಿದ್ರೆ ಅವರಿಗೆ 40 ವರ್ಷದ ಮಟ್ಟ ಅವಕಾಶವನ್ನ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ಮೆನ್ ಗೆ ಕೂಡ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ, ನೋಡ್ಕೋಬಹುದು ಅಭ್ಯರ್ಥಿಗಳೇ. ನೆಕ್ಸ್ಟ್ ಅದರ ಜೊತೆಗೆ ಸರ್ ಹೈಟ್ ಬಗ್ಗೆ ಕೇಳ್ತಾ ಇದ್ರಿ. ಸರ್ ಹೈಟ್ ಬಗ್ಗೆ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ರಿ, ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ಪುರುಷ ಅಭ್ಯರ್ಥಿಗಳಿಗೆ 163 ಹೈಟ್ ಬೇಕಾಗುತ್ತಾ, ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ. ಸರ್ ಇದಾಯ್ತು ಸರ್, ನಾವು ಎಕ್ಸಾಮ್ ಇಲ್ಲ ಅಂತ ಹೇಳ್ತಾ ಇದ್ರಿ. ಸರ್ ಫಿಸಿಕಲ್ ಟೆಸ್ಟ್ ನಲ್ಲಿ ಏನೆಲ್ಲ ಕ್ಲಿಯರ್ ಮಾಡಬೇಕು ಸರ್, ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ಕೇಳ್ತಿರಲ್ಲ. ಸೊ ನಾವು ಫಿಸಿಕಲ್ ಟೆಸ್ಟ್ ನಲ್ಲಿ ಏನ್ ಕ್ಲಿಯರ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ, ಕರೆಕ್ಟ್ ಆಗಿ ತಿಳಿದುಕೊಳ್ಳಿ. ಸೊ ಫಿಸಿಕಲ್ ಅಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಏನಿರುತ್ತೆ, ಸೊ ಪುರುಷ ಅಭ್ಯರ್ಥಿಗಳಿಗೆ ಏನಿರುತ್ತೆ ಅನ್ನೋದನ್ನ ಕ್ಲಿಯರಿಟಿ ಆಗಿರ್ತಕ್ಕಂಥ ನಿಮ್ಗೆ ಮಾಹಿತಿ ಕೂಡ ಇಲ್ಲಿ ಸಿಗ್ತದ. ಓಕೆ, ನೋಡ್ಕೊಡ್ರಿ ಒಂದ್ಸರಿ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಮೇಲ್ ಅಂದ್ರೆ ಪುರುಷ ಅಭ್ಯರ್ಥಿಗಳ ತಿಳಿಸ್ಕೊಡ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ 100 ಮೀಟರ್ ರನ್ ಇರುತ್ತೆ, ಅಂದ್ರೆ 100 ಮೀಟರ್ ರನ್ನಿಂಗ್ ಇರುತ್ತೆ. ಸೊ 15 ಸೆಕೆಂಡ್ ಅಲ್ಲಿ ಕ್ಲಿಯರ್ ಮಾಡಬೇಕು. ಎಸ್, ಕ್ಲಿಯರ್ ಮಾಡ್ಲೇಬೇಕು. ನೀವು ಕೂಡ ಮುಂದೊಂದು ದಿನ ಉಸೇನ್ ಬೋಲ್ಟ್ ಆಗ್ಬೇಕಪ್ಪ ಅಂದ್ರೆ ನೀವು ಕೂಡ ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕಾಗುತ್ತೆ. ಸೊ ಯಾವ್ದು ಟೆಸ್ಟ್ ಕೂಡ ಈಸಿ ಇರೋದಿಲ್ಲ, ಎಲ್ಲಾನು ಕೂಡ ಟಫ್ ಇರ್ತವೆ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಕ್ಲಿಯರ್ ಮಾಡೋಕೆ ಸಾಧ್ಯ ಆಗುತ್ತೆ. ಅದೇ 100 ಮೀಟರ್ ಅನ್ನ ಮಹಿಳಾ ಅಭ್ಯರ್ಥಿಗಳು ಎಷ್ಟಪ್ಪ ಅಂದ್ರೆ 18.5 ಸೆಕೆಂಡ್ ಅಲ್ಲಿ ಕ್ಲಿಯರ್ ಮಾಡಬೇಕು. 18 ಮಿಲಿ ಸೆಕೆಂಡ್ ಅಲ್ಲಿ. ಸೊ 18 ಸೆಕೆಂಡ್ ಮತ್ತು 5 ಮಿಲಿ ಸೆಕೆಂಡ್ ಅಲ್ಲಿ ನೀವು ಕವರ್ ಮಾಡಬೇಕಾಗುತ್ತಾ. ನೆಕ್ಸ್ಟ್ ಅದರ ಜೊತೆಗೆ ಪುರುಷ ಅಭ್ಯರ್ಥಿಗಳು ನೋಡ್ಕೋಬಹುದು. ಸೊ ಹೈ ಜಂಪ್ ಏನಿದೆಯಲ್ಲ, ಸೊ ಎತ್ತರ ಜಿಗಿತ ಏನಂತೀವಲ್ಲ, ಎತ್ತರ ಜಿಗಿತೆಯನ್ನ 1.20 ಮೀಟರ್ ಅನ್ನ ಬಾಯ್ಸ್ ಕ್ಲಿಯರ್ ಮಾಡಬೇಕು. ಮಹಿಳಾ ಅಭ್ಯರ್ಥಿಗಳು 0.90 ಮೀಟರ್ ಅನ್ನ ಹೈ ಜಂಪ್ ಅನ್ನ ಕ್ಲಿಯರ್ ಮಾಡಬೇಕಾಗುತ್ತಾ. ನೆಕ್ಸ್ಟ್ ಅದರ ಜೊತೆಗೆ ಲಾಂಗ್ ಜಂಪ್ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಲಾಂಗ್ ಜಂಪ್ ಅಂದ್ರೆ ಉದ್ದ ಜಿಗಿತ ಅಂತೀವಿ ನಾವು. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ಹೈಸ್ಕೂಲ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಆಡ್ಬೇಕಾಗಿದ್ರೆ. ಸೊ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಸೊ ಲಾಂಗ್ ಜಂಪ್ ಯಾವ ತರ ಇರ್ತಾ, ಹೈ ಜಂಪ್ ಅದೊಂದು ಹೆಂಗ್ ಏಜ್ ಇರ್ತದ. ಸೊ ಯಾವ್ದೇ ತರ ಅಂತ ಜಿಗಿದ್ರು ಕೂಡ ನಡೀತದ. ಬಟ್ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಲೇಬೇಕಾಗುತ್ತಾ, ಅಲ್ಲಿ ಜಿಗಿದು ಬೇರೆ. ಸೊ ನೀವು ಜಾಬಿಗೆ ಹೋಗ್ತಾ ಇದ್ರಪ್ಪ ಅಂದ್ರೆ ನಿಮ್ಮ ಮೆರಿಟ್ ಕುತ್ಕೊಂಡಿದ್ದಪ್ಪ ಅಂದ್ರೆ ಅಲ್ಲಿ ಏನೋ ಒಂದು ಭಯ ಆಗ್ತಿರ್ತದ. ಬಟ್ ಭಯ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ಕೋಚ್ ನಾವು ಕೊಡ್ತೀವಿ. ಲಾಂಗ್ ಜಂಪ್ ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳಿಗೆ 3.80 ಮೀಟರ್ ಲಾಂಗ್ ಜಂಪ್ ಇರುತ್ತೆ, ಮಹಿಳಾ ಅಭ್ಯರ್ಥಿಗಳಿಗೆ 2.50 ಮೀಟರ್ ಲಾಂಗ್ ಜಂಪ್ ಇರ್ತದೆ. ನೆಕ್ಸ್ಟ್ ಅದರ ಜೊತೆಗೆ ಶಾರ್ಟ್ ಪುಟ್. ಸರ್ ಶಾರ್ಟ್ ಪುಟ್ ಅಂದ್ರೆ ಏನು? ಸೊ ಗುಂಡ ಎಸೆತ ಅಂತೀವಿ. ಅಂದ್ರೆ ನಮ್ಮ ಹೈಸ್ಕೂಲ್ ಅಲ್ಲಿ ಕರಿಬೇಕಾಗಿರೋದು ಆಡು ಭಾಷೆ ಏನಪ್ಪಾ ಅಂದ್ರೆ ಗುಂಡ ಎಸೆತ ಏನಂತೀವಲ್ಲ, ಸೊ ಅದು ಶಾರ್ಟ್ ಪುಟ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಅದು ಗುಂಡ ಎಸೆತ ಎಷ್ಟು ಕೆಜಿ ಇರ್ತಪ್ಪ ಅಂದ್ರೆ, ಸೊ ಪುರುಷ ಅಭ್ಯರ್ಥಿಗಳಿಗೆ 16 LB ಅಂದ್ರೆ 16 LB ಅಂತ ಇರುತ್ತೆ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ 8 LB ಅಂತ ಇರುತ್ತೆ. ಸೊ ಅಲ್ಲಿ ನೋಡ್ಕೊಡ್ರಿ, ಡಬಲ್ ಆಗುತ್ತೆ. ಸೊ ಬಾಯ್ಸ್ ಗೆ ಡಬಲ್ ಇರ್ತಕ್ಕಂಥ ವೇಟ್ ಅನ್ನ, ಸೊ 5.60 ಮೀಟರ್ ಅನ್ನ ಬಾಯ್ಸ್ ಗೆ ಬೇಕು. ಎಷ್ಟು? 5.60 ಮೀಟರ್ ಅನ್ನ ಬಾಯ್ಸ್ ಗೆ ಬೇಕು. ಮಹಿಳಾ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ 3.76 ಮೀಟರ್ ಅನ್ನ ಒಗಿಬೇಕಾಗುತ್ತಾ. ಪುರುಷ ಅಭ್ಯರ್ಥಿಗಳು 5.60 ಮೀಟರ್, ಮಹಿಳಾ ಅಭ್ಯರ್ಥಿಗಳು 3.76 ಮೀಟರ್ ಅನ್ನ ಒಗಿಬೇಕಾಗುತ್ತಾ. ನೆಕ್ಸ್ಟ್ ಅದರ ಜೊತೆಗೆ ಸರ್ 800 ಮೀಟರ್ ರನ್ ಇದೆ. ಸೊ 800 ಮೀಟರ್ ಅನ್ನ ಬಾಯ್ಸ್ ಮಾತ್ರ ಇರ್ತದೆ. ಎಷ್ಟು? 800 ಅಂದ್ರೆ 800 ಮೀಟರ್ ರನ್ನಿಂಗ್ ಅನ್ನ ಎಷ್ಟು ಬಾಯ್ಸ್ ಕ್ಲಿಯರ್ ಮಾಡಬೇಕಾಗಿರೋದು? 2 ನಿಮಿಷ 50 ಸೆಕೆಂಡ್ ಅಲ್ಲಿ ಕ್ಲಿಯರ್ ಮಾಡಬಹುದು. ಎಸ್, ಕ್ಲಿಯರ್ ಮಾಡಬಹುದು, ಏನ್ ಟಫ್ ಅಲ್ಲ. ಅಗ್ನಿವೀರ ಅಭ್ಯರ್ಥಿಗಳು 5:15 5:20 ರನ್ನಿಂಗ್ ಕ್ಲಿಯರ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಲೆಂಟ್ ಆಗಿ ನೋಡ್ಕೋಬಹುದು. ಅದೇ ತರನಾಗಿ 800 ಮೀಟರ್ ಅನ್ನ ಆಲ್ಮೋಸ್ಟ್ ಅಲ್ಲಿ ನಿಮಗೆ 3 ನಿಮಿಷದವರೆಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಸೊ ಆರಾಮ್ಸಾಗಿ ಕ್ಲಿಯರ್ ಮಾಡ್ತೀರಿ, ಡೌಟೇ ಇಲ್ಲ. ಮಹಿಳಾ ಅಭ್ಯರ್ಥಿಗಳಿಗೆ 800 ಮೀಟರ್ ಅನ್ನ ತೆಗೆದಾಕ್ಬಿಟ್ಟು 200 ಮೀಟರ್ ರನ್ನಿಂಗ್ ಅನ್ನ ಎಷ್ಟಿದ್ದಾರೆ? ಎಷ್ಟು? 200 ಮೀಟರ್ ಅನ್ನ 40 ಸೆಕೆಂಡ್ಸ್ ದಲ್ಲಿ ಕ್ಲಿಯರ್ ಮಾಡಬೇಕು. ಎಸ್, ಇದು ನಿಮ್ಗೆ ಈಸಿ ಅನ್ನಿಸ್ತಿರ್ಬೋದು, ಬಟ್ ಟಫ್. 200 ಮೀಟರ್ ಅನ್ನ 40 ಸೆಕೆಂಡ್ ಅನ್ನ ಕವರ್ ಮಾಡ್ಬೇಕಂದ್ರೆ ನೀವು ಹಾರ್ಡ್ ವರ್ಕ್ ಅನ್ನ ಮಾಡಲೇಬೇಕಾಗುತ್ತೆ. ಸೊ ಈ ಟೆಸ್ಟ್ಗಳಲ್ಲಿ 3 ಟೆಸ್ಟ್ಗಳನ್ನ ಕಡ್ಡಾಯವಾಗಿ ನೀವು ಕ್ಲಿಯರ್ ಮಾಡಲೇಬೇಕಾಗುತ್ತೆ. 5 ಟೆಸ್ಟ್ಗಳು ಇರ್ತಾವೆ. 5 ಟೆಸ್ಟ್ಗಳಲ್ಲಿ 3 ಟೆಸ್ಟ್ ಅನ್ನ ನೀವು ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕಾಗುತ್ತೆ. ಸೊ ಆದ ಕಾರಣಕ್ಕೋಸ್ಕರ ಪ್ರಾಕ್ಟೀಸ್ ಅನ್ನ ಮಾಡ್ಕೊಡ್ರಿ. ಅರ್ಜಿ ಸಲ್ಲಿಸುವ ದಿನಾಂಕ ಬಂದೇ ಬಿಟ್ಟಿತ್ತು. ಸೊ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಡ್ರಿ. ಏನೆಲ್ಲ ದಾಖಲಾತಿಗಳು ಬೇಕಾಗ್ತಾವ ಅಂದ್ರೆ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನಿಮ್ಮ ಆದಾಯ ಇನ್ಕಮ್ ಸರ್ಟಿಫಿಕೇಟ್, ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್, ನೆಕ್ಸ್ಟ್ ಅದರ ಜೊತೆಗೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಸರ್ಟಿಫಿಕೇಟ್. ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಸರ್ಟಿಫಿಕೇಟ್. ಅಕಸ್ಮಾತ್ ನಿಮ್ದು ಏನಾದ್ರು ಮುಳುಗಡೆ ಸರ್ಟಿಫಿಕೇಟ್ ಇತ್ತಪ್ಪ ಅಂದ್ರೆ ಮುಳುಗಡೆ ಸರ್ಟಿಫಿಕೇಟ್. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಫೋಟೋ, ಸಿಗ್ನೇಚರ್, ಜಿಮೇಲ್ ID ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಇವತ್ತೇ ರೆಡಿ ಮಾಡಿ ಇಟ್ಕೊಡ್ರಿ. 1ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಅನ್ನ ಹಾಕೊಂಡ್ಬಿಟ್ಟು ಫಿಸಿಕಲ್ ಅನ್ನ ಸ್ಟಾರ್ಟ್ ಮಾಡ್ಕೊಡ್ರಿ. ಇಲ್ಲ ಸರ್ ನಂದು ಇಲ್ಲಿ ಸರ್ ಇದಕ್ಕೆ ಎಷ್ಟು ಕಟಪ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಅಂತ ಕೇಳ್ತಿದ್ರಿ. ಸೊ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ. ಡಿಫ್ರೆಂಟ್ ಅಪಾನ್ ಕಟಪ್ ಏನಪ್ಪಾ ಅಂದ್ರೆ, ಯಾಕಂದ್ರೆ ಯಾವುದೇ ತರಂತ ಪರೀಕ್ಷೆಯನ್ನ ಇರೋದಿಲ್ಲ. ಡೈರೆಕ್ಟ್ ಆಗಿ ನಿಮ್ಮ 10ನೇ ತರಗತಿ ಅಂದ್ರೆ SLC ಯಲ್ಲಿ ಪರ್ಸೆಂಟೇಜ್ ಯಾವ ತರ ಮಾಡಿರ್ತಲ್ಲ ಆ ಬೇಸ್ ಮೇಲೆ ನಿಮ್ಮ ಫಿಸಿಕಲ್ ಟೆಸ್ಟ್ ಗೆ ಕರೀತಾರೆ. ಅದು ಎಷ್ಟಪ್ಪ ಅಂದ್ರೆ 1:20 ವಿದ್ಯಾರ್ಥಿಗಳನ್ನ ಅಂದ್ರೆ ನೋಡ್ಕೋಬಹುದು. ಈಗ ಒಂದು ಸೀಟ್ ಇದೆ ಅಂತ ತಿಳ್ಕೊಡ್ರಿ. ಒಂದು ಸೀಟಿಗೆ 20 ವಿದ್ಯಾರ್ಥಿಗಳನ್ನ ಫಿಸಿಕಲ್ ಗೆ ಕ್ವಾಲಿಫೈ ಮಾಡ್ತಾರೆ, ಅಂದ್ರೆ ಫಿಸಿಕಲ್ ಟೆಸ್ಟ್ ಗೆ ಕರೀತಾರೆ. ಸೊ ಇಲ್ಲಿ ಕರೆದಾದ್ಮೇಲೆ ಸೊ ಫಿಸಿಕಲ್ ನಲ್ಲಿ ಎಷ್ಟು ಪಾಸ್ ಮಾಡ್ತಾರಪ್ಪ ಅಂದ್ರೆ 1:5 ಪಾಸ್ ಮಾಡ್ತಾರೆ. ಎಷ್ಟು? 1:5 ಅಂದ್ರೆ ಒಂದು ಸೀಟಿಗೆ 5 ಜನಗಳನ್ನ ಫಿಸಿಕಲ್ ನಲ್ಲಿ ಕ್ವಾಲಿಫೈ ಮಾಡ್ತಾರೆ. ಸೊ ಕ್ವಾಲಿಫೈ ಆದ ತಕ್ಷಣ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ.
ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ, ಆ ನಂತರ ಫೈನಲ್ ಮತ್ತೆ ಯಾರೆಲ್ಲ ಪಾಸ್ ಆಗಿರ್ತಾರಲ್ಲ ಅದನ್ನ ಮತ್ತೊಂದು ಕಟ್ಟಪ್ ತೆಗೆದ್ಬಿಟ್ಟು ಫೈನಲ್ ಮೆರಿಟ್ ಲಿಸ್ಟ್ ಅನ್ನ 1:1 ಮೆರಿಟ್ ಲಿಸ್ಟ್ ಅನ್ನು ಬಿಡ್ತಾರ. ಸೊ ಆದ ಕಾರಣಕ್ಕೋಸ್ಕರ ಸರ್ ನಂದು 50 ಇದೆ, ಸರ್ ನಂದು 60 ಇದೆ, ಸರ್ ನಂದು 90 ಇದೆ, ಸರ್ ನಂದು 99 ಇದೆ, ಸರ್ ನಂದು ಆಗುತ್ತಾ ಅಂತ ಹೇಳಿ ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನು ಹಾಕುವಂತ ಅವಶ್ಯಕತೆ ಇಲ್ಲ. ಏನ್ ಕಮೆಂಟ್ ಹಾಕ್ಬೇಕಪ್ಪ ಅಂದ್ರೆ ನಾನು ಹೇಳೋದಲ್ಲ, ಸೊ ನನ್ನ ಕಡೆನೂ ಕೂಡ ಏನು ರಿಯಾಲಿಟಿ ಆಗಿರ್ತಕ್ಕಂಥ ಸಿಗೋದಿಲ್ಲ. ನಿಮ್ಗೆ ನೀವೇ ರಿಯಾಲಿಟಿಯನ್ನ ತಿಳ್ಕೊಳ್ಬೇಕು. ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅರ್ಜಿಗಳನ್ನ ಸಲ್ಲಿಸಾಕತ್ತಾರ ಅಂತ ಅನ್ಕೋಬೇಕು ಅನ್ಕೊಂಡಿದ್ರೆ, ಪ್ರತಿ ಒಂದು ವಿದ್ಯಾರ್ಥಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರಲ್ಲ ಪ್ರತಿ ಒಬ್ರು ಕೂಡ, ಸೊ ಇದೊಂದು ಹೆಲ್ಪ್ ಆಗುತ್ತೆ. ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಗೋಸ್ಕರನೇ ಖಾಲಿ ಇದೆ. ಏನ್ ಹಾಕ್ಬೇಕಂದ್ರೆ ನಿಮ್ಮ SSLC ಸ್ಕೋರ್ ಎಷ್ಟಿದೆ, ಓಕೆ ಇವತ್ತು ನೋಡ್ಕೊಡ್ರಿ. ಯಾವ್ದೋ ಒಂದು ವಿದ್ಯಾರ್ಥಿದು 96.06 ಇದೆ ಅಂತ ತಿಳ್ಕೊ. ಓಕೆ ಇಷ್ಟೇ ಕಮೆಂಟ್ ಮಾಡು, ನೀನು ಹೆಚ್ಚಿನ ಏನೋ ಕಮೆಂಟ್ ಮಾಡೋದು ಬೇಕಲ್ಲ. ಓಕೆ ನನ್ 75 ಇದೆ, ಓಕೆ ಕಮೆಂಟ್ ಮಾಡು ಪರವಾಗಿಲ್ಲ. ಸರ್ 55 ಇದೆ, ಕಮೆಂಟ್ ಮಾಡು. 55 ಇದೆ ಅಂತ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಗೊತ್ತಾಗುತ್ತಲ್ಲ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಎಷ್ಟು ಸ್ಕೋರ್ ಮಾಡಿದಾರೆ ಅನ್ನೋದನ್ನ. ಸೊ ಅದರ ಮೇಲೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಸೊ ಡಿಫ್ರೆಂಟ್ ಆಫ್ ನಾನು ಇಂಥವ್ರೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಇದಕ್ಕೆ ಇಲ್ಲೇ ಕಟ್ಟಪ್ ಇಷ್ಟ ನಿಲ್ಲತ್ತಂತ ಯಕ್ಷನ್, ಯಾವುದೇ ವೃತ್ತಕ್ಕೆ ಇಷ್ಟೇ ಕಟ್ಟಪ್ ನಿಲ್ಲತ್ತಂತ ಯಕ್ಷನ್ ಯಾವುದೇ ತರಂತ ಅಪ್ಡೇಟ್ ಅನ್ನ ಕೊಡಕ್ಕಾಗೋದಿಲ್ಲ. ಡಿಫ್ರೆಂಟ್ ಆಫ್ ಯಾವ ತರ ಅರ್ಜಿಗಳು ಬೀಳ್ತಾವಂತೂ ಕೂಡ ಗೊತ್ತಾಗೋದಿಲ್ಲ. ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಯಾವುದೇ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ, ಅಬಕಾರಿ ಆಗಿರಲಿ, ಸಿವಿಲ್ ಪೊಲೀಸ್ ಆಗಿರಲಿ, CRDR ಆಗಿರಲಿ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಪ್ರೈವೇಟ್ ಜಾಬ್ ಯಾವುದೇ ಒಂದು 2026-27 ರಿಕ್ರೂಟ್ಮೆಂಟ್ ನೀವೇನಾದ್ರೂ ನೌಕರಿ ಮಾಡ್ಕೊಳ್ಬೇಕಂತ ಆಸೆಯನ್ನು ಹೊತ್ಕೊಂಡಿದ್ರೆ ಕರ್ನಾಟಕದಲ್ಲೇ ಟಾಪ್ 1 ಇನ್ಫಾರ್ಮೇಶನ್ ಫ್ಯಾಕ್ಟರಿ ಅನ್ಕೊಳ್ಬಹುದು. ನಮ್ಮ SI ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ, ಸೊ ಇಷ್ಟೊಂದು ಸಪೋರ್ಟ್ ಸಿಕ್ಕರೆ ಸಾಕು, ಒಂದು ಲೈಕ್ ಮಾಡ್ರಿ. ವಿಡಿಯೋನ ಪ್ರತಿಯೊಂದು ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ID, ಇನ್ಸ್ಟಾಗ್ರಾಮ್ ID ಪ್ರತಿ ಒಂದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡಿ. ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಏನ್ ಕಾಣ್ತದಿಲ್ಲ, ಸೊ ಮಿಸ್ ಮಾಡದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ 100% ಈ ಸರಿ ನೀವು ಜಾಬ್ ಅನ್ನ ಪಡೆದುಕೊಳ್ಳೋ ಇನ್ಫಾರ್ಮೇಶನ್ಗಳಿರಲಿ, ಎಕ್ಸಾಮ್ ಡೇಟ್ ಆಗಿರಲಿ, ಫಿಸಿಕಲ್ ಡೇಟ್ ಆಗಿರಲಿ, ಪ್ರತಿಯೊಂದು ಅಪ್ಡೇಟ್ಗಳು ಇಲ್ಲಿ ಸಿಗ್ತಾ ಹೋಗ್ತದೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್.